ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮಗೆ ಒಂದು ಹೊಸ ಪ್ರೋಸ್ ಬಗ್ಗೆ ಹೇಳ್ತಾ ಇದ್ದೆ. ಯಾವುದು? ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಎನ್ನುವಂತ ಪಾಠದ ಬಗ್ಗೆ ಹೇಳ್ತಾ ಇದ್ದೆ. ಏನು ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂದ್ರೆ ಮನಸ್ಸಿದ್ದರೆ ಮಾರ್ಗ ಎನ್ನುವಂತ ಪಾಠದ ಬಗ್ಗೆ ಹೇಳ್ತಾ ಇದ್ದೆ. ಈ ಒಂದು ಪಾಠದಲ್ಲಿ ಈ ಒಂದು ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಎನ್ನುವಂತ ಪಾಠದಲ್ಲಿ ಡಿಸೇಬಿಲಿಟಿ ಇರುವಂತಹ ಅಂದ್ರೆ ದುರ್ಬಲತೆ ಹೊಂದಿರುವಂತಹ ಅಂದ್ರೆ ಪಾಪ ಕಾಲು ಸರಿ ಇಲ್ಲದೆ ಇದ್ರೂ ಕೂಡ ಸಾಧನೆಯನ್ನ ಮಾಡಿದಂತಹ ಇಬ್ಬರು ವ್ಯಕ್ತಿಗಳ ಬಗ್ಗೆ ಈ ಒಂದು ಪಾಠದಲ್ಲಿ ಒಂದು ವಿವರಣೆಯನ್ನ ಕೊಟ್ಟಿದ್ರು. ಅದರಲ್ಲಿ ಮೊದಲನೇದು ವಿಲ್ಮಾ ರುಡಾಲ್ಫ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ವಿಲ್ಮಾ ರುಡಾಲ್ಫ್ ಬಗ್ಗೆ ಕಳೆದ ತರಗತಿ ಬಗ್ಗೆ ಹೇಳಿದ್ದೆ ನಾನು. ಏನು ಇನ್ನೊಂದ್ಸರಿ ಹೇಳ್ತೀನಿ. ವಿಲ್ಮಾ ರುಡಾಲ್ಫ್ ಎನ್ನುವಂತವ್ರು ಯಾವ ದೇಶದವರು ಅಂದ್ರೆ USA. USA ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಸಿಂಪಲ್ ಆಗಿ ಏನಂತ ಕರೀತಾರೆ? USA ಅಂತ ಕರೀತಾರೆ. ವಿಲ್ಮಾ ರುಡಾಲ್ಫ್ ಅಮೆರಿಕ ದೇಶದವರು. ಇವಳ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಇರುವಂತಹ ಒಂದು ನೀಗ್ರೋ ಫ್ಯಾಮಿಲಿಗೆ ಸೇರಿದಂತವ್ರು. ಅದು ಎಷ್ಟನೇ ಮಗಳು ಅಂತೆ? ಅವರ ಪೇರೆಂಟ್ಸ್ಗೆ 14ನೇ ಮಗಳು. ಇನ್ನು ಮುಖ್ಯವಾಗಿ ಏನು ಇವಳ ಬಗ್ಗೆ ಅಂತ ಹೇಳಿದ್ರೆ ಇವಳು ಹುಟ್ಟುತ್ತಲೇ ಬಹಳ ವೀಕ್ ಆಗಿದ್ಲು, ನಿಶಕ್ತಿಯಿಂದ ಇತ್ತು. ಪಾಪು ಇವಳು ಹುಟ್ಟಿದಾಗ ಹೆಂಗಿದ್ಲು ಅಂದ್ರೆ ನಿಶಕ್ತಿಯಿಂದ ಇದ್ಲು, ಬಹಳ ದುರ್ಬಲತೆಯಿಂದ ಇದ್ಲು, ಅಷ್ಟು ಆರೋಗ್ಯಕರವಾಗಿರ್ಲಿಲ್ಲ ಅಂತ. ಆ ನಂತರವಾಗಿ ಅಟ್ ದ ಏಜ್ ಆಫ್ 4 4ನೇ ವರ್ಷ ಇರಬೇಕಾದ್ರೆ ಇವಳಿಗೆ ಏನಾಗಿತ್ತು ಅಂತ ಅಂದ್ರೆ ಪೋಲಿಯೋ ಅಟ್ಯಾಕ್ ಆಗಿತ್ತು ಅಂತ. ಏನಾಗಿತ್ತು? ಪೋಲಿಯೋ ಕಾಯಿಲೆ ಅಟ್ಯಾಕ್ ಆಗಿತ್ತು ಅಂತ. ಆ ನಂತರವಾಗಿ 2 ವರ್ಷಗಳ ಕಾಲ, ಎಷ್ಟು? 2 ವರ್ಷಗಳ ಕಾಲ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗಿತ್ತು. ಯಾರು? ವಿಲ್ಮಾ ರುಡಾಲ್ಫ್ ಏನು 2 ವರ್ಷಗಳ ಕಾಲ ಏನು ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗಿತ್ತು. ಆ ನಂತರವಾಗಿ ನೋಡಿ, ಒಂದ್ ಕಡೆ ಅವರ ಪೇರೆಂಟ್ಸ್ ಗೆ 14ನೇ ಮಗಳು ಬೇರೆ. 14ನೇ ಮಗಳು ಹುಟ್ಟುತ್ತಲೇ ಒಂಥರ ಅನಾರೋಗ್ಯ ಇತ್ತು, ಜೊತೆಗೆ ಮತ್ತಿನ್ನೇನು ಬಹಳ ದುರ್ಬಲತೆಯಿಂದ ಇತ್ತು ಮಗು. ಜೊತೆಗೆ 4 ವರ್ಷ ಇರಬೇಕಾದ್ರೆ ಅಟ್ ದ ಏಜ್ ಆಫ್ 4 ಪೋಲಿಯೋ ಅಟ್ಯಾಕ್ ಆಗಿತ್ತು. ಪೋಲಿಯೋ ಎನ್ನುವಂತದ್ದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಒಂದು ರೋಗ ಅದು. ಆಮೇಲೆ ಸಾಂಕ್ರಾಮಿಕ ಅನ್ನೋದಕ್ಕಿಂತ ಆಗ ಒಂಚೂರು ಹೆಚ್ಚು, ಈಗ ಹೆಂಗೆ ಕೋವಿಡ್ ಇದೆಯೋ ಹಾಗೆ ಹೆಚ್ಚಿನದಾಗಿ ಕಾಣಿಸ್ಕೊಂಡಿತ್ತು ಅದು ಪೋಲಿಯೋ. ಈಗ ಪೋಲಿಯೋ ಡ್ರಾಪ್ ಅಂತ ಹಾಕ್ತಾರಲ್ವಾ ಯಾರ್ಯಾರಿಗೆ? ಬಿಲೋ ದ ಏಜ್ ಆಫ್ 5 ವರ್ಷದ ಒಳಗಿರೋರಿಗೆ ಈಗಲೂ ಕೂಡ ಆ ಡ್ರಾಪ್ಸ್ ಗಳನ್ನ ಹಾಕ್ತಾರೆ. 5 ವರ್ಷದ ಒಳಗಿರುವಂತಹ ಒಂದು ಮಕ್ಕಳಿಗೆ 2 ಹನಿಗಳನ್ನ ಹಾಕ್ತಾರೆ, ಪೋಲಿಯೋ ಹನಿಗಳನ್ನ. ಆಗ ಇನ್ನು ಲಸಿಕೆ ಇನ್ನು ಕಂಡುಹಿಡಿದಿರ್ಲಿಲ್ಲ. ಪಾಪ ಆ ವಿಲ್ಮಾ ರುಡಾಲ್ಫ್ಗೆ ಈ ಕಾಯಿಲೆ ಬಂದ್ಬಿಡುತ್ತೆ. 2 ವರ್ಷಗಳ ಕಾಲ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗುತ್ತೆ. ಇಲ್ಲಿಯ ತನಕ ಇಷ್ಟು ವಿಲ್ಮಾ ರುಡಾಲ್ಫ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಇನ್ನು ಅವಳ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ. The doctors recommended regular massages to get her limp leg back to normal. ನೋಡಿ, ಡಾಕ್ಟರ್ ಅಂದ್ರೆ ಯಾರು? ವೈದ್ಯರು. ರೆಕಮೆಂಡೆಡ್ ಒಂದು ಶಿಫಾರಸು ಮಾಡಿದ್ರಂತೆ, ಅಂದ್ರೆ ಹೇಳಿದ್ರಂತೆ. ಯಾರಿಗೆ? ವಿಲ್ಮಾ ರುಡಾಲ್ಫ್ ನ ಪೇರೆಂಟ್ಸ್ ಗೆ. ಏನಂತ ಹೇಳಿದ್ರು ಡಾಕ್ಟರ್? ಅವಳ ಪೊಸಿಷನ್ ನೋಡಿ, ಪಾಪ ಕಾಲು ಅವನ್ನೆಲ್ಲ ನೋಡಿ. ಪೋಲಿಯೋ ಅಂದ್ರೆ ಸಿಂಪ್ಟಮ್ ಏನು ಅಂದ್ರೆ ಪೋಲಿಯೋ ಕಾಯಿಲೆಯ ಒಂದು ಲಕ್ಷಣ ಏನು ಅಂತ ಹೇಳಿದ್ರ ಒಂಥರ ಕಾಲು, ನಾನು ಹೇಳ್ತಾ ಇದ್ದೆ, ಕಾಲು ಊನ ಆಗೋದು, ಒಂಥರ ಕಾಲು ಬಲವನ್ನ ಕಳ್ಕೊಳ್ಳೋದು, ಕೈ ಬಲವನ್ನ ಕಳ್ಕೊಳ್ಳೋದು ಅಂತ. ಹಾಗೆ ಇಲ್ಲಿ ಡಾಕ್ಟರ್ ಅವಳನ್ನೆಲ್ಲ ಟೆಸ್ಟ್ ಮಾಡಿದ ನಂತರ ಒಂದು ರೆಕಮೆಂಡ್ ಮಾಡಿದ್ರಂತೆ, ಅಂದ್ರೆ ಹೇಳಿದ್ರಂತೆ ಏನಂತ?
ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್. ಮಸಾಜ್ ಅಂದ್ರೆ ಏನು, ತಿಕ್ಕುವಂತದ್ದು ಅಂತ. ಕಾಲು ತಿಕ್ತಾರೆ ನೋಡಿ, ಏನಾದ್ರು ಕಾಲು ಉಳುಕಿದ್ರೆ, ಕಾಲು ಏನಾದ್ರು ಗಾಯ ಆಗಿದ್ರೆ ಕೆಲವರು ಆಯುರ್ವೇದಿಕ್ ಎಣ್ಣೆಗಳನ್ನ ಹಚ್ಚಿ ಕ್ಲೀನ್ ಆಗಿ ತಿಕ್ತಾರೆ ಕಾಲು ಮತ್ತೆ ಕೈಗಳನ್ನ. ಯಾಕೆ ತಿಕ್ತಾರೆ ಅಂತ ಹೇಳಿದ್ರೆ, ಒಳಗೆ ಮೂಳೆಗಳು ನರಗಳು ಏನಾದ್ರೂ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದ್ರೆ ಮಸಾಜ್ ಮಾಡ್ಬೇಕಾದ್ರೆ ಕೂಡ್ಕೊಳ್ಳಿ ಅಂತ, ಸರಿಯಾಗಿ ಎನ್ನುವಂತ ಉದ್ದೇಶಕ್ಕೆ ಮಸಾಜ್ ಮಾಡ್ತಾರೆ. ಅರ್ಥ? ಇಲ್ಲಿ ಡಾಕ್ಟರ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜರ್ಸ್ ಟು ಗೆಟ್ ಅರ್ ಲಿಂಪ್ ಲೆಗ್ ಅಂತ ಹೇಳಿದ್ದಾರೆ. ಏನ್ ಇಲ್ಲಿ ಲಿಂಪ್ ಲೆಗ್ ಅಂದ್ರೆ, ಲೆಗ್ ಅಂದ್ರೆ ಏನು, ಕಾಲು. ಲಿಂಪ್ ಲೆಗ್ ಅಂದ್ರೆ ಕುಂಟಾದ ಕಾಲು ಅಂತ. ಪಾಪ ಪೋಲಿಯೋ ಅಟ್ಯಾಕ್ ಆಗಿತ್ತಲ್ಲ ವಿಲ್ಮರ್ ರುಡಾಲ್ಫ್ಗೆ, ಪೋಲಿಯೋ ಅಟ್ಯಾಕ್ ಆದಾಗ ಕಾಲು ಏನಾಗಿತ್ತು, ಕುಂಟಾಗಿತ್ತು. ಲಿಂಪ್ ಲೆಗ್ ಅಂದ್ರೆ ಕುಂಟಾದ ಕಾಲು. ಲಿಂಪ್ ಲೆಗ್ ಅಂದ್ರೆ ಏನು, ಕುಂಟಾದ ಕಾಲು. ಯಾರ ಕುಂಟಾದ ಕಾಲು ಅದು? ವಿಲ್ಮಾ ರುಡಾಲ್ಫ್ ನ ಕುಂಟಾದ ಕಾಲನ್ನ ನೋಡಿ ಬ್ಯಾಕ್ ಟು ನಾರ್ಮಲ್, ಮತ್ತೆ ವಾಪಸ್ಸು ಸಾಮಾನ್ಯ ರೀತಿಯಲ್ಲಿ ಬರುವ ಹಾಗೆ ಏನ್ ಮಾಡ್ಬೇಕು, ಮಸಾಜ್ ಮಾಡ್ರಿ ಅಂತ ಹೇಳಿ ವೈದ್ಯರುಗಳು ಅವರ ಪೇರೆಂಟ್ಸ್ ಗೆ ಹೇಳಿದಂತೆ. ಮುಂದೆ ನೋಡಿ, ಈಚ್ ಮೆಂಬರ್ ಇನ್ ಅವರ್ ಫ್ಯಾಮಿಲಿ ಸ್ಪೆಂಟ್ ಸಮ್ ಟೈಮ್ ಮಸಾಜಿಂಗ್ ಅವರ್ ಲೆಗ್. ನೋಡಿ, ಈಚ್ ಮೆಂಬರ್, ಯಾಕಂದ್ರೆ ಅವರ ಮನೆಯಲ್ಲೇ ಒಂದು ಬಹಳ ಮೆಂಬರ್ಗಳು ಇದ್ರು. ಯಾಕಂದ್ರೆ ಇವಳು ಎಷ್ಟನೇ ಮಗಳಾಗಿದ್ದು ಅವರ ಪೇರೆಂಟ್ಸ್ ಗೆ 14ನೇ 14th ಚೈಲ್ಡ್, 14ನೇ ಮಗಳಾಗಿದ್ದಲ್ಲ. ಅವ್ರ ಮನೆಯಲ್ಲಿ ಸಹಜವಾಗಿ ಬಹಳ ಜನ ಇದ್ರಲ್ಲ. ಈಚ್ ಮೆಂಬರ್ ಅಂದ್ರೆ ಅವರ ಮನೆಯ ಒಬ್ಬೊಬ್ಬ ಸದಸ್ಯ ಅಂತ. ಈಚ್ ಅಂದ್ರೆ EACH, ಈಚ್ ಅಂದ್ರೆ ಒಬ್ಬೊಬ್ಬ ಅಂತ. ಮೆಂಬರ್ ಅಂದ್ರೆ ಸದಸ್ಯ. ಅವರ ಮನೆಯಲ್ಲಿ ಏನು ಬಹಳ ಜನ ಇದ್ರಲ್ಲ, ದಿನಕ್ಕೊಬ್ಬರಂತೆ ಅವಳ ಕಾಲನ್ನ ಮಸಾಜ್ ಮಾಡ್ತಾರಂತೆ. ಯಾರ ಕಾಲನ್ನ? ವಿಲ್ಮಾ ರುಡಾಲ್ಫ್ ನ ಅಥ್ಲೆಟಿಕ್ಸ್ ಅಂತ ಏನ್ ಕರಿತೀರಲ್ಲ, ಅದಕ್ಕಿಂತ ಮುಂಚೆ ಅವಳ ಒಂದು ನೋಡಿ ಒಂಥರ ದುಃಖದ ಸನ್ನಿವೇಶಗಳನ್ನ ಹೇಳ್ತಾ ಇದ್ದಾರೆ. ದುಃಖದ ಸನ್ನಿವೇಶಗಳು ಇವೆಲ್ಲವೂ ಆ ಪೋಲಿಯೋ ಅಟ್ಯಾಕ್ ಆದಾಗ ಅವರ ಮನೆಯಲ್ಲಿ ಇದ್ದಂತ ಪ್ರತಿಯೊಬ್ರು ಕೂಡ ಈಚ್ ಮೆಂಬರ್ ಒಂದೊಂದು ದಿನ ಏನ್ ಮಾಡಿದ್ರು, ಇವತ್ತು ಒಬ್ರು ಮಸಾಜ್ ಮಾಡಿದ್ರೆ ಅವಳ ಲಿಂಪ್ ಲೆಗ್ ಕಾಲನ್ನ, ಕುಂಟಾದ ಕಾಲನ್ನ ಎಣ್ಣೆ ಹಾಕಿಯೋ ಅಥವಾ ಔಷಧಿ ಹಾಕಿ ಕ್ಲೀನಾಗೆ ಮಸಾಜ್ ಅಂದ್ರೆ ತಿಕ್ಕೋದು ಅಂತ. ಮಸಾಜ್ ಅಂದ್ರೇನು, ತಿಕ್ಕುವುದು, ಕ್ಲೀನಾಗಿ ತಿಕ್ಕೋದು. ಡಾಕ್ಟರ್ ಹೇಳಿದ್ರು ಈ ರೀತಿ ಹಾಕಿ ತಿಕ್ಕ್ರಿ ಸರಿಯಾಗುತ್ತೆ ಅಂತ. ಪಾಪ ಅವ್ರು ಅದನ್ನೆಲ್ಲ ಮಾಡಿ ಪ್ರತಿಯೊಬ್ರು ಒಂದೊಂದು ದಿನ ಒಬ್ರು ಮಸಾಜ್ ಮಾಡೋರು. ಇವತ್ತು ಒಬ್ರು ಮಸಾಜ್ ಮಾಡಿದ್ರೆ, ತಿಕ್ಕೋದು ಮಾಡಿದ್ರೆ ಇನ್ನೊಬ್ರು ಮಾಡೋರ. ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಗಳು ಕೂಡ ಅವಳ ಕಾಲು ಸರಿಯಾಗೋದಕ್ಕೆ ಸಪೋರ್ಟ್ ಮಾಡಿದ್ರು, ಸಹಾಯ ಮಾಡಿದ್ರು. ಮುಂದೆ ನೋಡಿ, ಅಂಡ್ ಇನ್ ಕೋರ್ಸ್ ಆಫ್ ಟೈಮ್ ಶಿ ವಾಸ್ ಏಬಲ್ ಟು ವಾಕ್. ಈ ರೀತಿ ಮಾಡಿದ್ರಿಂದ ಡಾಕ್ಟರು ಸಲಹೆ ಕೊಟ್ರು, ಹಾಗೆ ಅವರ ಮೆಂಬರ್ಗಳು ಏನ್ ಮಾಡಿದ್ರು, ಮಸಾಜ್ ಮಾಡಕತ್ತಿದ್ರು ದಿನ ಒಬ್ಬೊಬ್ಬರಾಗೆ. ಕೊನೆಗೆ ಏನಾಯ್ತು, ಇನ್ ಕೋರ್ಸ್ ಆಫ್ ಟೈಮ್, ಇದೇ ರೀತಿನೇ ಅವರ ಒಂದು ಚಿಕಿತ್ಸೆ, ಇದೇ ರೀತಿ ಟ್ರೀಟ್ಮೆಂಟ್ ಏನ್ ಆಯ್ತಲ್ಲ, ಇನ್ ಕೋರ್ಸ್ ಆಫ್ ಟೈಮ್ ಶಿ ಅಂದ್ರೆ ಅವಳು ಅಂದ್ರೆ ಯಾರಿಲ್ಲಿ, ವಿಲ್ಮಾ ರುಡಾಲ್ಫ್ ವಾಸ್ ಏಬಲ್ ಟು ವಾಕ್. ಏಬಲ್ ಅಂದ್ರೆ ಸಾಧ್ಯ ಆಯಿತು ಅಂತ. ABLE ಏಬಲ್. ಏಬಲ್ ಅಂದ್ರೆ ಸಾಧ್ಯ, ಪಾಸಿಬಲ್ ಅಂತ ಬರುತ್ತೆ. ಇಲ್ಲಿ ಏಬಲ್ ಅಂದ್ರೆ ವಾಕ್ ಮಾಡೋದಕ್ಕೆ. ಯಾದಕ್ಕೆ ಏಬಲ್ ಆದ್ಲು? ಇಲ್ಲಿ ಏಬಲ್ ಅಂದ್ರೆ ಒಂದು ಅದಕ್ಕೆ ಪೂರಕವಾಗುವಂತೆ ಅವಳು ರೆಡಿ ಆದ್ಲು ಅಂತ. ಇಲ್ಲಿ ಏಬಲ್ ಗೆ ಅಪೋಸಿಟ್ ವರ್ಡ್ ಅನ್ಏಬಲ್ ಅಂತ ಬರುತ್ತೆ. ಏಬಲ್ ಅಂದ್ರೆ ಸಾಧ್ಯ ಆಗು, ಅನ್ಏಬಲ್ ಅಂದ್ರೆ ಅಸಾಧ್ಯ ಆಗು ಅಂತ. ಅರ್ಥ ಆಗುತ್ತಲ್ಲ? ಇಲ್ಲಿ ಏಬಲ್ ಟು ವಾಕ್, ಆ ವಾಕ್ ಮಾಡೋದಕ್ಕೆ ಶಕ್ತಿ ಬಂತಂತ ಹೇಳಿ. ವಾಕ್ ಅಂದ್ರೆ ಏನು? ನಡೆಯೋದು. ವಾಕ್ ಅಂದ್ರೆ ಏನು? ನಡೆಯೋದು. WALK. ವಾಕ್ ಅಂದ್ರೆ ನಡೆ. ಆಮೇಲೆ ಶಿ ಅವಳು, however ಆದಾಗ್ಯೂ needed special shoes. ನೋಡಿ, ಇಷ್ಟೆಲ್ಲ ಮಸಾಜ್ ಕಾಲು, ಲಿಂಪ್ ಲೆಗ್ ಅಂದ್ರೆ ಕಾಲು, ಲಿಂಪ್ ಲೆಗ್ ಅಂದ್ರೆ ಕುಂಟಾದ ಕಾಲು ಅಂತ. ಆ ಕುಂಟಾದ ಕಾಲಿಗೆ ಮಸಾಜ್ ಮಾಡಿ ಅವರ ಮನೆಯ ಎಲ್ಲ ಸದಸ್ಯರು ಅವಳನ್ನ ಚೆನ್ನಾಗಿ ಆಗುವಂತ ಮಾಡಿದ್ರು. ಕೊನೆಗೆ ಅವಳಿಗೆ
ಸಾಧ್ಯ ಆಯ್ತು, ಏನ್ ಮಾಡೋದಕ್ಕೆ, ವಾಕ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಆದ್ರೂ ಕೂಡ ಇವಳಿಗೆ ಶಿ ನೀಡೆಡ್ ಸ್ಪೆಷಲ್ ಶೂಸ್. ಶೂಸ್ ಅಂದ್ರೆ ಏನು, ನಾವು ಹಾಕೊಳ್ತೀವಲ್ಲ ಶೂಗಳು, ಆ ಶೂಗಳು ಸ್ಪೆಷಲ್ ಶೂಸ್ ಅಂದ್ರೆ ಈ ತರ ಪ್ರಾಬ್ಲಮ್ ಇರುವಂತ ಕಾಲು ಇರುವಂತವರಿಗೆ ಸ್ಪೆಷಲ್ ಶೂ ಅಗತ್ಯತೆ ಇತ್ತು. ನೀಡೆಡ್ ಅಂದ್ರೆ ಅಗತ್ಯ ಅಂತ, ನೀಡೆಡ್ ಅಂದ್ರೆ ಅಗತ್ಯ ಇತ್ತು ಅಂತ. ಮುಂದೆ ನೋಡಿ, as her legs became a little stronger, she began to run about and play. ಕೊನೆಗೆ ಹಿಂಗೆ ಸ್ವಲ್ಪ ದಿನ ಆಗಿರೋ ನಂತರ, ಸ್ವಲ್ಪ ದಿನಗಳ ನಂತರ ಶೂ ಹಾಕೊಂಡ್ಲು. ಸ್ಪೆಷಲ್ ಶೂ, ಸಾಮಾನ್ಯವಾಗಿ ನಾವು ಹಾಕ್ತಿವಲ್ಲ, ನಾವು ಹಾಕ್ತಿವಲ್ಲ ಆ ಶೂ ಅಲ್ಲ. ಪಾಪ ಆ ತರ ಪ್ರಾಬ್ಲಮ್ ಇರುವಂತಕ್ಕೆ ಸ್ಪೆಷಲ್ ಶೂ ಇದ್ದು ಅವನ್ ಹಾಕೊಂಡು ಏನ್ ಮಾಡಿದ್ಲು, ಒಂದೊಂದ್ ದಿನ ವಾಕ್ ಮಾಡಕ್ಕಾಗಿದ್ಲು. ಹಂಗೆ ವಾಕ್ ಮಾಡಿ 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 ಸ್ವಲ್ಪ ದಿನ ನಂತರ ಏನ್ ಮಾಡಿದ್ರು, ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ವಾಕ್ ಬೇರೆ, ರನ್ ಬೇರೆ. ವಾಕ್ ಅಂದ್ರೆ ನಡೆಯೋದು, ರನ್ ಅಂದ್ರೆ ಓಡೋದು. ಇವಳು ಏನ್ ಮಾಡಿದ್ಲು, ವಾಕ್ ಮಾಡ್ತಾ 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 ಕಾಲ್ ಚೆನ್ನಾಗಾಗೋದಕ್ಕೆ ಒಂಚೂರು ಚೆನ್ನಾಗಾಯ್ತು. ಮತ್ತೆ ರನ್ ಮಾಡೋದಕ್ಕೆ ಪ್ರಾಕ್ಟೀಸ್, ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ರನ್ ಮಾಡ್ಕೊಂಡು. ನೋಡಿ ಅದನ್ನೇ ಹೇಳಿದ್ದಾರೆ, ಬಿಕೇಮ್ ಎ ಲಿಟಲ್ ಸ್ಟ್ರಾಂಗರ್. ಸ್ಟ್ರಾಂಗರ್ ಅಂದ್ರೆ ಬಲ ಆಗೋದು, ಸ್ಟ್ರಾಂಗರ್ ಅಂದ್ರೆ ಬಲ ಆದ್ಲು. ಶಿ ಬಿಗ್ಯಾನ್ ಟು ರನ್ ಅಬೌಟ್ ಅಂಡ್ ಪ್ಲೇ, ಆಟ ಆಡೋದಕ್ಕೆ. ಬಿಗ್ಯಾನ್ ಅಂದ್ರೆ ಸ್ಟಾರ್ಟ್, ಒಂದು ಪ್ರಾರಂಭ ಅಂತ. ಬಿಗ್ಯಾನ್ ಅಂದ್ರೆ ಏನು, ಪ್ರಾರಂಭಿಸು ಅಂತ. ಬಿಗ್ಯಾನ್ ಅಂದ್ರೆ ಪ್ರಾರಂಭಿಸು. ಏನನ್ನ, ಟು ರನ್, ಓಡೋದಕ್ಕೆ ಪ್ರಾರಂಭಿಸ ಮಾಡಿದ್ಲಂತೆ. ಅಬೌಟ್ ಅಂಡ್ ಪ್ಲೇ, ಆಟ ಆಡೋದಕ್ಕೋಸ್ಕರ ಇವಳು ಪ್ರಾರಂಭ ಮಾಡಿದ್ಲು ಅಂತ. ಆ ನಂತರ ನೋಡಿ, ಅಟ್ ನೋ ಟೈಮ್ ಡಿಡ್ ಶಿ ಫೀಲ್ ದಟ್ ಶಿ ವಾಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ನೋಡಿ ಇವಳು ಏನ್ ಪ್ರಾಕ್ಟೀಸ್ ಮಾಡಿದ್ಲಲ್ಲ, ಈ ತರ ಓಡೋದಕ್ಕೆ ಏನ್ ಪ್ರಾರಂಭ ಮಾಡಿದ್ಲಂತ, ಅವಳಿಗೆ ಅವಳು ಯಾವತ್ತೂ ಕೂಡ ಫೀಲ್ ಮಾಡ್ಕೊಂಡಿರ್ಲಿಲ್ಲ ಅಂತೆ. ಏನಂತ ಫೀಲ್ ಮಾಡ್ಕೊಂಡಿಲ್ಲ, ನಾನು ಹ್ಯಾಂಡಿಕ್ಯಾಪ್ಡ್, ನನಗೆ ನನ್ನ ಕಾಲು ಕುಂಟಾಗಿದೆ ಅಂತ ಯಾವತ್ತೂ ಫೀಲ್ ಮಾಡ್ಕೊಂಡಿರ್ಲಿಲ್ಲ ಅಂತೆ. ನನ್ ಕಾಲ್ ಸರಿ ಇಲ್ಲ, ಕೆಲವು ನೋಡಿ ಏನಾದ್ರು ಒಂಚೂರಾಗ ಅಯ್ಯೋ ನನ್ ಕಾಲ್ ಕುಂಟಾಗಿದೆಯಲ್ಲ ಅಂತ ಮನಸ್ಸಿನಾಗೆ ಇಟ್ಕೊಂಡಿರ್ತಾರೆ. ಆದ್ರೆ ವಿಲ್ಮಾ ರುಡಾಲ್ಫ್ ಯಾವತ್ತೂ ಕೂಡ ತನ್ನ ಮನಸ್ಸಿನಾಗೆ ಆತರ ಅನ್ಕೊಂಡ್ಲೇ ಇಲ್ಲ ಅಂತ. ಎಸ್, ನನ್ ಕಾಲು ಸ್ವಲ್ಪ ಶಕ್ತಿಹೀನ ಆಗಿದೆ, ಪರವಾಗಿಲ್ಲ, ಆದ್ರೂ ಕೂಡ ನಾನು ಓಡ್ತೀನಿ, ನಾನು ಜೋರಾಗಿ ಓಡ್ತೀನಿ, ನಾನು ಆಟದಲ್ಲಿ ಭಾಗವಹಿಸ್ತೀನಿ ಅಂತ ಒಂದು ಗಟ್ಟಿ ಮನಸ್ಸು ಯಾರಿಗಿತ್ತಂತೆ, ಆ ವಿಲ್ಮಾ ರುಡಾಲ್ಫ್ಗೆ ಇತ್ತಂತೆ. ಯಾವತ್ತೂ ಕೂಡ ಅವಳು ಫೀಲ್ ಮಾಡ್ಕೊಂಡೇ ಇಲ್ಲ ಅಂತೆ. ಮುಂದೆ ನೋಡಿ, ಯಾಸ್ ಇಯರ್ ಪಾಸ್ಡ್, ಸ್ವಲ್ಪ ವರ್ಷಗಳ ನಂತರ, ಯಾಸ್ ಇಯರ್ಸ್ ಅಂದ್ರೆ ವರ್ಷಗಳು, ಇಯರ್ಸ್ ಅಂದ್ರೆ ವರ್ಷಗಳು, ಪಾಸ್ಡ್ ಅಂದ್ರೆ ಕಳೆದ ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಶಿ ಇಂಪ್ರೂವ್ಡ್ ಇನ್ ಹೆಲ್ತ್. ಅವಳು ಇಂಪ್ರೂವ್ ಆದಂತೆ, ಏನು ಸರಿಯಾದಂತೆ, ಏನು ಹೆಲ್ತ್, ಆರೋಗ್ಯ. ಅವಳ ಆರೋಗ್ಯ ಸರಿ ಆಗ್ತಾ ಬಂತು. ಹೆಲ್ತ್ ಅಂದ್ರೆ ಆರೋಗ್ಯ. ನೋಡಿ ಸ್ವಲ್ಪ ದಿವಸ ನಂತರ ಅವಳ ಹೆಲ್ತ್ ಏನಾಯ್ತು, ಇಂಪ್ರೂವ್ ಆಯ್ತು, ಸರಿ ಬಂತು ಅಂತ. ಅವಳ ಕಾಲು ಹಿಂಗೆ ಅಭ್ಯಾಸ ಮಾಡ್ತಾ 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 ನೋಡಿ, ನಮಗೇನಾದ್ರೂ ಕುಂಟು ಕಾಲಿದ್ರೆ ಅಯ್ಯೋ ನನಗೆ ಕುಂಟು ಕಾಲಾಗಿದೆ, ಅಯ್ಯೋ ನನ್ ಕೈ ಏನು ನಡೆಯಕ್ಕಾಗಲ್ಲ, ನನ್ ಕೈ ಓಡಕ್ಕಾಗಲ್ಲ, ಅಯ್ಯೋ ಅಂತ ಮೂಲ ಕೂತ್ಕೊಂತಿದ್ವಿ. ಆದ್ರೆ ವಿಲ್ಮಾ ರುಡಾಲ್ಫ್ ಯಾವತ್ತೂ ಆ ತರ ಮಾಡಿಲ್ಲಂತೆ. ಗಟ್ಟಿ ಮನಸ್ಸನ್ನ ಮಾಡ್ಕೊಂಡು ನಾನು ಎದ್ದು ಓಡ್ತೀನಿ, ಇದೇ ಕಾಲುಗಳಲ್ಲಿ ನಾನು ನಡಿತೀನಿ, ಇದೇ ಕಾಲುಗಳಲ್ಲಿ ನಾನು ಓಡ್ತೀನಿ ಅನ್ನುವಂತ ಗಟ್ಟಿ ಮನಸ್ಸು ಮಾಡಿ ಅವಳಿಗೆ ಒಂದು ಗುರಿ ಇತ್ತು. ನಾನು ದೊಡ್ಡವಳಾದ್ಮೇಲೆ ಅಂತ ಕ್ರೀಡೆಗಳಲ್ಲಿ ನಾನು ಭಾಗವಹಿಸಲೇಬೇಕು, ಪ್ರಶಸ್ತಿಯನ್ನು ಗೆಲ್ಲೇಬೇಕು ಎನ್ನುವಂತ ದೃಢ ವಿಶ್ವಾಸ ಇತ್ತು, ವಿಲ್ ಪವರ್ ಇತ್ತು ಅವಳಿಗೆ. ಇಲ್ಲೇನ್ ಪಾಠದ ಹೆಸರಿದೆಯಲ್ಲ, ವೇರ್ ದೇರ್ ಇಸ್ ಎ ವಿಲ್ ಅಂದ್ರೆ ಸಂಕಲ್ಪ, ಇಚ್ಛಾಶಕ್ತಿ ಅಂತ ಹೇಳಿದ್ನಲ್ಲ, ಆ ಇಚ್ಛಾಶಕ್ತಿ, ಆ ಒಂದು ಸಂಕಲ್ಪ ಅವಳಿಗಿತ್ತು. ನಾನು ದೊಡ್ಡವಳಾದ್ಮೇಲೆ ನಾನು ಇದು ಸಾಧಿಸ್ತೀನಿ ಎನ್ನುವಂತ ಮನಸ್ಸು ಅವಳಿಗಿತ್ತು. ಅದಕ್ಕೆ ಯಾವತ್ತೂ ಆತರ ಫೀಲ್ ಮಾಡ್ಕೊಳ್ಳೇ ಇಲ್ಲ ಅಂತ, ನನ್ ಕಾಲ್ ಕುಂಟಾಗಿದೆ ಅಂತ ಯಾವತ್ತೂ ಆತರ ಫೀಲ್ ಮಾಡ್ಕೊಳ್ಳೇ ಇಲ್ಲ ಅಂತ. ಈ ತರ ಅಭ್ಯಾಸ ಮಾಡ್ತಾ ಮಾಡ್ತಾನೆ ಕೊನೆಗೆ ಇವಳ ಆರೋಗ್ಯ ಏನಾಯ್ತು, ಸ್ವಲ್ಪ ಇಂಪ್ರೂವ್ ಆಯ್ತು ಅಂತ. ಮುಂದೆ ನೋಡಿ, ಅಂಡ್ ಗ್ರೀವ್ ಅಂದ್ರೆ ಬೆಳೆಯೋದು, GREW, ಗ್ರೀವ್ ಅಂದ್ರೆ ಬೆಳೆಯೋದು.
grew strong enough to play basketball for her school. ಬಹಳ ಇಂಪಾರ್ಟೆಂಟ್ ಇದು ನೋಡಿ. 4ನೇ ವರ್ಷಕ್ಕೆ ಪೋಲಿಯೋ ಅಟ್ಯಾಕ್ ಆಗುತ್ತೆ. ಅವಳಿಗೆ 4 ವರ್ಷ ಇದ್ದಾಗ ಸ್ವಲ್ಪ 2 ವರ್ಷ ಬೆಡ್ ರೆಸ್ಟ್ ಅಲ್ಲಿ ಇರ್ತಾಳೆ, ಸಂಪೂರ್ಣ ಹಾಸಿಗೆಯಲ್ಲೇ ಇರ್ತಾಳೆ. ಕೊನೆಗೆ ಅವ್ರ ಮನೆಯವರೆಲ್ಲ ಡಾಕ್ಟರ್ ಏನ್ ಹೇಳಿರ್ತಾರೆ, ಮಸಾಜ್ ಮಾಡಿ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಮಸಾಜ್ ಮಾಡ್ತಾರೆ. ಕೊನೆಗೆ ಸ್ವಲ್ಪ ಸರಿ ಆದ ತಕ್ಷಣ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಂಗೆ ಸ್ವಲ್ಪ ನಡಿಗೆ ಚೆನ್ನಾಗಾದ ತಕ್ಷಣ ಏನ್ ಮಾಡ್ತಾಳೆ, ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಿಂಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಸ್ವಲ್ಪ ವರ್ಷಗಳ ನಂತರ ಒಂದು ಶಾಲೆಗೆ ಸೇರಿದಾಗ ಆ ಶಾಲೆಯಲ್ಲಿ ಬ್ಯಾಸ್ಕೆಟ್ ಬಾಲ್ ಆಟವನ್ನ ಸೇರ್ತಾಳೆ. ಯಾರು? ವಿಲ್ಮಾ ರುಡಾಲ್ಫ್ ಬಾಸ್ಕೆಟ್ ಬಾಲ್ಗೆ ಸೇರ್ತಾಳಂತ ಅವಳ ಶಾಲೆಯಲ್ಲಿ. ಮುಂದೆ ನೋಡಿ, ಶಿ ವಾಸ್ ಆಲ್ವೇಸ್ ಚಿಯರ್ಫುಲ್ ಅಂಡ್ ಆಕ್ಟಿವ್. ಬಹಳ ಇಂಪಾರ್ಟೆಂಟ್. ಇವಳು ಯಾವತ್ತೂ ಕೂಡ ಶಿ ಅಂದ್ರೆ ಅವಳು ಅಂದ್ರೆ ವಿಲ್ಮಾ ರುಡಾಲ್ಫ್ ವಾಸ್ ಆಲ್ವೇಸ್. ಆಲ್ವೇಸ್ ಅಂದ್ರೆ ಯಾವಾಗಲೂ ಅಂತ. ಆಲ್ವೇಸ್ ಅಂದ್ರೆ ಏನು? ಯಾವಾಗಲೂ. ALWAYS ಆಲ್ವೇಸ್ ಅಂದ್ರೆ ಯಾವಾಗಲೂ. ಚಿಯರ್ಫುಲ್. ಚಿಯರ್ಫುಲ್ ಅಂದ್ರೆ ನಗುಮುಖ ಅಂತ. ಹೆಂಗಿತ್ತು, ಕೆಲವು ಸಪ್ಪು ಹಿಂಗ್ ಮುಖ ಹಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಇಲ್ಲ ಸಪ್ಪು ಕುತ್ಕೊಂಡಿರ್ತಾರೆ. ಏನೋ ಗುಡ್ಡನೇ ತಲೆ ಮೇಲೆ ಹೊತ್ಕೊಂಡು ನಂಗೆ ಕುತ್ಕೊಂಡಿರ್ತಾರೆ. ಕೆಲವರು ಸಪ್ಪು ಮುಖ ಮಾಡಿ, ಮುಖದಲ್ಲಿ ನಗುನೇ ಇರಲ್ಲ. ಕೆಲವರು ಹಂಗಿರ್ತಾರೆ, ಇಡೀ ಗುಡ್ಡನೇ ಅವ್ರು ಹೊತ್ಕೊಂಡವ್ರು ಹಿಂಗಿರ್ತಾರೆ ಹಂಗಿರ್ತಾರೆ. ಆದ್ರೆ ವಿಲ್ಮಾ ರುಡಾಲ್ಫ್ ಇಷ್ಟೆಲ್ಲಾ ಪ್ರಾಬ್ಲಮ್ ಇದ್ರು ಕೂಡ ಅವಳ ಮುಖದಲ್ಲಿ ಹೆಂಗಿತ್ತು, ನಗು ಇತ್ತು, ಸ್ಮೈಲ್ ಇತ್ತು. ಯಾಕಂದ್ರೆ ಆತ್ಮವಿಶ್ವಾಸ ಇತ್ತು ಅಂತ. ಚಿಯರ್ಫುಲ್ ಅಂದ್ರೆ ಏನು? ಚಿಯರ್ಫುಲ್ ಅಂದ್ರೆ ಏನು? ನಗುಮುಖ. ಚಿಯರ್ಫುಲ್ ಅಂದ್ರೆ ಏನು? ನಗುಮುಖ. cheerful and active. ಆಕ್ಟಿವ್ ಅಂದ್ರೆ ಏನು? ಕ್ರಿಯಾಶೀಲ. ಬಹಳ ಇಂಪಾರ್ಟೆಂಟ್. ಅವಳಿಗೆ ಯಾವತ್ತು ಶಾಲೆಯಲ್ಲಿ ಹೆಂಗಿದ್ಲ ಅಂತಂದ್ರೆ ಚಿಯರ್ಫುಲ್. ತರಗತಿಯಲ್ಲಿರ್ಬೋದು, ಆಟದ ಮೈದಾನದಲ್ಲಿ ಇರ್ಬೋದು, ಹೆಂಗಿದ್ಲು ಅಂದ್ರೆ ಯಾವಾಗ್ಲೂ ನಗುಮುಖದಿಂದ ಇದ್ಲು. ತರಗತಿಯಲ್ಲೂ ಅಷ್ಟೇ, ಆಟದ ಮೈದಾನದಲ್ಲೂ ಅಷ್ಟೇ ನಗುಮುಖದಿಂದ ಇದ್ಲು. ಯಾವತ್ತೂ ನನಗೆ ಈ ತರ ಕಾಲಿನ ಪ್ರಾಬ್ಲಮ್ ಇದೆ ಅಂತ ಅವಳ ಮನಸ್ಸಲ್ಲೂ ಇರ್ಲಿಲ್ಲ, ನಗುಮುಖದಿಂದಲೇ ಇದ್ಲು. ಆಮೇಲೆ ಆಕ್ಟಿವ್ ಆಗಿದ್ಲು, ಕ್ರಿಯಾಶೀಲ ಆಗಿದ್ಲು. ಏನಾದ್ರು ಸರ್ ಏನಾದ್ರು ಹೇಳಿರ್ತಾರ, ಪಟ 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 ಆ ಕೆಲಸ ಮಾಡ್ಕೊಂಡ್ ಬರೋಣ ಅಂತ. ಏನಾದ್ರು ಮಾಡ್ಕೊಂಡು ಬಂದು ನೀನು ಬಾಸ್ಕೆಟ್ ಬಾಲಿಗೆ ಸೇರ ಅಂದ್ರೆ ಎಸ್ ಸರ್ ನಾನು ಸೇರ್ತೀನಿ ಸರ್. ಅವಳೆ ಸರ್ ಹೇಳಕ್ಕಿಂತ ಮುಂಚೆ ಎಸ್ ಸರ್ ನಾನ್ ಸೇರ್ತೀನಿ. ಏನಾದ್ರು ರನ್ನಿಂಗ್ ರೇಸ್ ಇಟ್ರ ಸರ್ ನಾನ್ ಸೇರ್ತೀನಿ. ನೋಡಿ, ಕಾಲು ಊನ ಆಗಿದ್ರು ಕೂಡ, ಕಾಲು ಪ್ರಾಬ್ಲಮ್ ಇದ್ರು ಕೂಡ ಅವಳಿಗೆ ಒಂದು ಮನಸ್ಸು ಏನಿತ್ತಲ್ಲ, ನಾನ್ ಭಾಗವಹಿಸ್ಬೇಕು. ಸೋಲು ಗೆಲುವು ಸೆಕೆಂಡ್ರಿ, ಅದು ಎಸ್ ನಾನ್ ಭಾಗವಹಿಸ್ಬೇಕು. ತರಗತಿಯಲ್ಲಿ ಓದಿನಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಇದ್ಲಂತೆ. ಆಕ್ಟಿವ್ ಅಂದ್ರೆ ಕ್ರಿಯಾಶೀಲ ಅಂತ ಅರ್ಥ ಆಯ್ತಲ್ಲ. ಮೈದಾನದಲ್ಲೂ ಅಷ್ಟೇ ಆಕ್ಟಿವ್ ಇದ್ಲು ಅಂತ. ನಾವ್ ಯಾವತ್ತು ಆಕ್ಟಿವ್ ಆಗಿರ್ಬೇಕು ಹೊರತು ಇನ್ ಆಕ್ಟಿವ್ ಆಗಿರ್ಬಾರ್ದು. ಇನ್ ಆಕ್ಟಿವ್ ಅಂದ್ರೆ ಕ್ರಿಯಾಶೀಲ ಇಲ್ಲದೆ ಇರೋದು, ಯಾವ್ದಕ್ಕೂ ಭಾಗವಹಿಸ್ತಾ ಇರೋದು. ಸರ್ ಬೇಕಂತಾರೆ ನೀವು ಸೇರ್ತೀರಾ ಅಂದ್ರೆ ಕೆಲವರು ಏನಂತಾರೆ, ಇಲ್ಲ ಸರ್ ನನ್ನ ಕೈಯಾಗ ಆಗಲ್ಲ ಸರ್, ಅದು ಇನ್ ಆಕ್ಟಿವ್. ನಾವ್ ಯಾವತ್ತು ಹೆಂಗಿರ್ಬೇಕಂದ್ರೆ ಆಕ್ಟಿವ್ ಆಗಿರ್ಬೇಕು. ಮುಂದೆ ಅಂಡ್ ವಾಸ್ ಫುಲ್ ಆಫ್ ಹೋಪ್. ಹೋಪ್ ಅಂದ್ರೆ ಭರವಸೆ. ಯಾವತ್ತು ಭರವಸೆಯಿಂದ ಇದ್ಲು. ಏನು? ಎಸ್ ರನ್ನಿಂಗ್ ರೇಸ್ 500 ಮೀಟರ್ ನಾನು ಗೆದ್ದೇ ಗೆಲ್ತೀನಿ, ಅದು ಹೋಪ್. HOPE ಹೋಪ್ ಅಂದ್ರೆ ಭರವಸೆ. ಬಾಸ್ಕೆಟ್ ಬಾಲ್ ಸೇರಿಲ್ಲ, ಎಸ್ ನಮ್ ಟೀಮ್ ಗೆದ್ದೇ ಗೆಲ್ಲುತ್ತೆ, ನಾನು ಓಡ್ತೀನಿ. ಅರ್ಥ. ಇದು ಭರವಸೆ. ನಮ್ಮಲ್ಲೂ ಕೂಡ ಆ ಭರವಸೆ ಬರಬೇಕು, ಒಳ್ಳೆಯ ಭರವಸೆಗಳು ಬರಬೇಕು. ಎಸ್ ಅಂಕಗಳನ್ನು ಹೆಚ್ಚಾಗಿ ತೆಗಿತೀನಿ, ಪರೀಕ್ಷೆಯಲ್ಲಿ ನಾನು ತೆಗಿತೀನಿ, ಮಾರ್ಕ್ಸ್ ಅನ್ನುವಂಥದ್ದು ಅದು ಭರವಸೆ ಫಸ್ಟ್ ನಮ್ಮಲ್ಲಿ ಇರಬೇಕು. ಓದಿನಲ್ಲೂ ಅಷ್ಟೇ, ಆಟಗಳಲ್ಲೂ ಅಷ್ಟೇ. ಅರ್ಥ ಆಯ್ತಲ್ಲ. ಇಲ್ಲಿ HOPE ಹೋಪ್ ಅಂದ್ರೆ ಭರವಸೆ. ಹೋಪ್ ಅಂದ್ರೆ ಭರವಸೆ. ಅರ್ಥ ಆಯ್ತಲ್ಲ. ಹೋಪ್ ಅಂದ್ರೆ ಏನು? ಭರವಸೆ. ನೆಕ್ಸ್ಟ್ ನೋಡಿ, ದಟ್ ಶಿ ವುಡ್ ಒನ್ ಡೇ ಬಿ ಎ ಗ್ರೇಟ್ ಪ್ಲೇಯರ್. ಕೊನೆಗೆ ನೋಡಿ, ಇವಳಿಗೊಂದು ಭರವಸೆ ಇತ್ತು. ಅದು ಏನ್ ಭರವಸೆ ಅಂದ್ರೆ ದಟ್ ಶಿ ವುಡ್ ಒನ್ ಡೇ ಬಿ ಎ ಗ್ರೇಟ್ ಪ್ಲೇಯರ್. ಒಂದು ಭರವಸೆ ಇತ್ತಂತೆ. ಏನು ಭರವಸೆ ಅಂದ್ರೆ ನಾನು ಮುಂದೊಂದು ದಿನ ನಾನು ಏನಾಗ್ತೀನಿ? ಗ್ರೇಟ್ ಪ್ಲೇಯರ್ ಆಗ್ತೀನಿ.
ಪ್ರಸಿದ್ಧ ಕ್ರೀಡಾಪಟು ಆಗ್ತೀನಿ, ಪ್ರಸಿದ್ಧ ಆಟಗಾರ್ತಿ ಆಗ್ತೀನಿ ಅನ್ನೋದು ಭರವಸೆ ಯಾರಿಗಿತ್ತಂತೆ? ವಿಲ್ಮಾ ರುಡಾಲ್ಫ್ಗೆ ಇತ್ತಂತೆ. ನೋಡಿ, ಅವಳು ಶಾಲೆ ಹಂತದಲ್ಲಿದ್ದಾಳೆ, ಅವಳಿಗೆ ಒಂದು ಭರವಸೆ ಇತ್ತಂತೆ, ಎಸ್ ನಾನು ಮುಂದೊಂದು ದಿನ ಒಂದು ಗ್ರೇಟ್ ಪ್ಲೇಯರ್ ಆಗ್ತೀನಿ, ಒಳ್ಳೆ ಆಟಗಾರ್ತಿ ಆಗ್ತೀನಿ ಅನ್ನೋ ಭರವಸೆ ಅವಳಿಗೆ ಇತ್ತಂತೆ. ಈ ರೀತಿಯ ಭರವಸೆಯನ್ನ ನೀವು ಕೂಡ, ಅದು ಆಟದಲ್ಲಿ ಇರ್ಬೋದು, ಪಾಠದಲ್ಲಿ ಇರ್ಬೋದು, ಫಸ್ಟ್ ನಿಮ್ಮಲ್ಲಿ ಭರವಸೆ ಇರಬೇಕು. ಎಸ್ ನಾನು ಆಟದಲ್ಲಿ ಮುಂದಿರ್ತೇನೆ, ಎಸ್ ನಾನು ಪಾಠದಲ್ಲೂ ಮುಂದಿರ್ತೀನಿ. ಅರ್ಥ ಆಯ್ತಲ್ಲ? ಬರೀ ಪಾಠದಲ್ಲೂ ಇರಬಾರ್ದು, ಆಟಗಳಲ್ಲೂ ಕೂಡ ಇರಬೇಕು. ಆ ಭರವಸೆ ನಿಮ್ಮಲ್ಲಿ ಇರಬೇಕು. ಒಂದು ಉನ್ನತವಾದಂತ ಕನಸನ್ನ ಕಟ್ಕೊಂಡಿರ್ಬೇಕು, ಅದು ಉತ್ತಮವಾಗಿ ಇರಬೇಕು. ನಿಮ್ಮ ಕನಸುಗಳು ಹೇಗಿರಬೇಕು? ಯಾವತ್ತು ಉತ್ತಮವಾಗಿರಬೇಕು. ಅರ್ಥ ಆಯ್ತಲ್ಲ? ಆ ಭರವಸೆಯನ್ನು ನೋಡಿ, ವಿಲ್ಮಾ ರುಡಾಲ್ಫ್ ನ ಭರವಸೆ ನಿಮಗೂ ಕೂಡ ಆ ಭರವಸೆಯನ್ನ ಇಟ್ಕೊಂಡು ಪ್ರಯತ್ನ ಪಡ್ರಿ ಅಂತ ಹೇಳ್ತಾ, ಇನ್ನು ಮುಂದಿನ ತರಗತಿಯಲ್ಲಿ ಈ ಪಾಠದ ಮುಂದಿನದನ್ನ ನಾವು ಅಭ್ಯಾಸವನ್ನ ಮಾಡೋಣ. ಇಲ್ಲಿ ತನಕ ಈ ಒಂದು ಪಾಠವನ್ನ ನೀವು ಏನ್ ಮಾಡಿ ಬರ್ಕೊಂಡು ಬನ್ನಿ ಮನೆ ಕೆಲಸದಲ್ಲಿ. ಇಲ್ಲಿ ತನಕ ಆಗಿದೆಯಾ, ಅಲ್ಲಿ ತನಕ ನೀವೇನ್ ಮಾಡಿ ಪೇಜ್ ವರ್ಕ್ ಅನ್ನ ಮಾಡ್ಕೊಂಡು ಗುಡ್ ಹ್ಯಾಂಡ್ ರೈಟಿಂಗ್ ಮಾಡ್ಕೊಂಡು ಬನ್ನಿ.